ಸ್ನೇಹ ಬುಕ್ ಹೌಸ್ ಅಂತಿದೆ ಇಲ್ಲಿ ಶ್ರೀನಗರದಲ್ಲಿ. ಪರಶಿವಪ್ಪ ಅಂತ ನಮ್ಮ ಗೆಳೆಯರು. ಅವರು ನನ್ನ ಹತ್ರ ಸಬ್ಜೆಕ್ಟ್ ಕೊಡ್ತಾಯಿದ್ರು, ಬರೀರಿ ಇದರ ಬಗ್ಗೆ ಅಂತೇಳಿ. ಸೊ ರವಿ ಬೆಳಗೆರೆ ಬಗ್ಗೆ ಬರೀರಿ ಅಂತ ಹೇಳಿದ್ರು. ನಾನು ಭಾರಿ ಖುಷಿ, ಸಂಪರ್ಕ 30-40 ವರ್ಷದಲ್ವಾ, ಬರಲಿಕ್ಕೆ ಹೊರಟೆ. ಅಧ್ಯಾಯಗಳೆಲ್ಲ ರೆಡಿ ಆಯಿತು, ರೆಡಿ ಇದ್ದ ಇನ್ನೇನು 20ಗೆ ಹೋಗಬೇಕು. ಆ ಹೊತ್ತಿಗೆ ಅರೆಸ್ಟ್ ಆಗಿಬಿಟ್ರು. ಸ್ಟಾಪ್ ನೋಡಿ, ನಿಂತೋಯ್ತು. ಅವರಿಗೆ ಅದು ದಿಢೀರಂತ ನೆಗೆಟಿವ್ ಇದು ಬಂದಾಗ ಪುಸ್ತಕ ಮಾಡಿ ಯಾರು ತಗೋತಾರೆ ಅಂತ ಅವರಿಗೆ ಅನಿಸಿಕೆ ಬಂತು. ಅವರು ಪಬ್ಲಿಷರ್, ಏನು ಮಾಡಲಿಕ್ಕಾಗಲ್ಲ. ಏನು ಇನ್ಸಿಡೆಂಟ್? ಅರೆಸ್ಟ್ ಆಗಿದ್ದ? ಅರೆಸ್ಟ್ ಆದ್ದು ಅದು ಇಟ್ಸ್ ಎ ಬಿಗ್ ಸರ್ಪ್ರೈಸ್ ಟು ಅಸ್. ಅಂದರೆ ಒಂಥರ ಲಿಟ್ರಲಿ ಶಾಕಿಂಗ್. ಅವತ್ತು ವೆರಿ ಕ್ಲಿಯರ್ಲಿ ಐ ರಿಮೆಂಬರ್, ಬಿಕಾಸ್ ಅವತ್ತು ಸ್ಕೂಲಲ್ಲಿ ನಮ್ಮ ಪ್ರಾರ್ಥನಾ ಅಲ್ಲಿ ಒಂದು ಇವೆಂಟ್ ನಡೀತಾ ಇತ್ತು. ಅವತ್ತಿನ ನರ್ಸರಿ ಮಕ್ಳಿಗೆ ಸ್ಕೂಲ್ ಡೇನೋ ಏನೋ ಒಂದು ನಡೀತಾ ಇತ್ತು ಸಂಜೆ 5 ಗಂಟೆ 5:15 ಅಷ್ಟೊತ್ತಿಗೆ ಅಕ್ಕ ಎಲ್ಲ ಫೋನ್ ಮಾಡಿದ್ರು. ಏನು ಪೊಲೀಸ್ ಬಂದ್ಯಾರಂತೆ ಕಣೋ, ದೇವ್ ಕಮ್ ಟು ಅರೆಸ್ಟ್ ಅಪ್ಪ ಅಂತೆ. ಏನು ಹೌದಾ, ನೋಡ್ತೀಯಾ, ಅಲ್ಲೇ ಇದೆಯಾ ಅಂತಂದ್ಲು. ಕಣಿ, ಇಲ್ಲೇ ಪಕ್ಕದಲ್ಲೇ ಇದ್ದೀನಿ ನಾನು ಸ್ಕೂಲಲ್ಲಿ ಅಂತ. ನಾನು ಬಿಟ್ಟಲ್ಲಿ ಹೋದ್ ನೋಡಿದ್ರೆ ಎಷ್ಟು ದೊಡ್ಡ ಜನ ಸೇರಿದ್ದಾರೆ, ಪೊಲೀಸ್ ಬಂದಿದ್ದಾರೆ. ಆ್ಯಂಡ್ ಅಪ್ಪ ಆಫೀಸಲ್ಲಿ ಫುಲ್ ಮಲಗಿಬಿಟ್ಟಿದ್ದಾರೆ. ಅವ್ನು ಲಿಟ್ರಲಿ ಮಲಗಿದ್ರು ಅಂದರೆ ಅವರು ಆ ಟೈಮಲ್ಲಿ ಅವರು ಹಿ ವಾಸ್ ನಾಟ್ ಹಿಮ್ಸೆಲ್ಫ್. ಹಿ ವಾಸ್ ರಿಯಲಿ ನಾಟ್ ಹಿಮ್ಸೆಲ್ಫ್. ಅವರು ಹಿ ವಾಸ್ ಗೋಯಿಂಗ್ ಅಂಡರ್ ಟೆರಿಬಲ್ ಡಿಪ್ರೆಷನ್ ಎಪಿಸೋಡ್. ಅವ್ರಿಗೆ ಅದು ಅವಾಗವಾಗ ಅದು ಎಪಿಸೋಡ್ಸ್ ಬರೋದು. ಇಲ್ಲ ತುಂಬ ಹೈಯಲ್ಲಿರೋರು, ಅಂದರೆ ಜೋಶಲ್ಲಿರೋರು ಸಡನ್ಲಿ ಮಲಗೋದಂದರೆ ಏನು, ಮಲಗಿಬಿಟ್ರೆ 2-3 ಡೇಸೇ ಎದ್ದೇಳಲ್ಲ. ನಾವು ಎಪ್ಸಿ ಊಟ ಮಾಡಿಸ್ಬೇಕು, ತಿನ್ನಿಸ್ಬೇಕು, ಹಂಗಾಗಿ ಹೋಗಿದ್ರು. ನಿದ್ದೆ ಬರಲ್ಲ ಅಂತ ಎಷ್ಟೋ 3-4 ದಿನ ಎದ್ದಿರೋರು. ನಿದ್ದೆ ಬರಲ್ಲ ಅಂತ ನಿದ್ದೆ ಮಾತ್ರೆ ತೊಗೊಳ್ಳೋರು, ನಿದ್ದೆ ಮಾಡ್ತಾರಿಲ್ಲ. ಹಿಂಗಾಗೋರು, ಅಲ್ಲೇ ಒಂದು 5 ನಿಮಿಷ ಹಿಂಗೆ ಮಲಗೋರು ಮತ್ತೆ ಎದ್ದೇಳೋರು. ಅವ್ರಿಗೆ ಏನು ಗೊಂದಲ ಆಗ್ತಿತ್ತೋ ಮನಸ್ಸಲ್ಲಿ, ಅದು ಏನೇನು ಕಾಡ್ತಾ ಇತ್ತೋ ತುಂಬ ಅನುಭವಿಸಿದ್ರು ಅಪ್ಪ. ಲಾಸ್ಟಲ್ಲಂತೂ ಈ ವೆಂಟ್ ಥ್ರೂ ಎ ಲಾಟ್. ತುಂಬ ನಾನು ನೋಡಿದ್ದೀನಿ, ನಾನು ಕಣ್ಣಾರೆ ನೋಡಿದ್ದೀನಿ. ಬಟ್ ನಿಮಗೊಂದು ಧೈರ್ಯ ಇತ್ತು, ಹೇಗಾದರೂ ಇದರಿಂದ ತಪ್ಪಿಸ್ಕೊಂಡು ಅಯ್ಯೋ, ಆ ಥರ ಅವ್ರು ತುಂಬ ಸಲ ಮಾಡಿದ್ದಾರೆ. ಎಷ್ಟೇ ಬಿದ್ದು ಇನ್ನೇನು ಅಪ್ಪ ಎದ್ದೇಳಕ್ಕೆ ಆಗದೇ ಇಲ್ವೇನೋ, ಇನ್ನೇನು ಮುಗ್ದೇ ಹೋಯ್ತೇನೋ ಅನ್ನೋವಾಗ ವಾಪಸ್ ಬಂದಿದ್ದಾರೆ. ಆ್ಯಂಡ್ ಅದೇನು ಡಾಕ್ಟರ್ಸ್ ಶಾಕು, ಜನ ಅಂದರೆ ನೋಡ್ಕೊಳ್ಳೋಕ್ಕಿದ್ದವ್ರು ಎಲ್ಲರೂ ಇನ್ನೇನು ಮುಗ್ದೇ ಹೋಯ್ತು ಕತೆ ಅನ್ನೋಷ್ಟರಲ್ಲಿ ಫುಲ್ ಬ್ಯಾಕ್ ಟು ಫಾರ್ಮ್ ಅಂತ. ಬಟ್ ಇದು ಹಾಗೆ ಆಗತ್ತೇನೋ ಅಂದ್ಕೊಂಡಿದ್ವಿ. ಬಟ್ ಯಾವುದೇ ಕಾರಣಕ್ಕೂ ಪೊಲೀಸ್ ಈ ಥರ ಸೀನ್ ಆಗುತ್ತೆ, ಅರೆಸ್ಟು, ಅದು ಇನ್ನೊಂದೇನೋ ಸುಪಾರಿ, ಅದು ಇದು ಐಡಿಯಾನೇ ಇಲ್ಲ ನನಗೆ. ಅವರು ಹಿತಶತ್ರುಗಳಿಗೆ ಭಾರಿ ಖುಷಿ ಆಯಿತು. ತುಂಬಾ. ಅಯ್ಯೋ, ಹಿತಶತ್ರುಗಳು ಎಲ್ಲಿರ್ತಾರೆ ನೀವು ನೋಡಿರ್ತೀರಲ್ಲ, ಅಂದರೆ ಇರೋದೇ ಪಕ್ಕದಲ್ಲಿ, ಅಕ್ಕಪಕ್ಕದಲ್ಲೇ. ಸೊ ನಾನು ತುಂಬ ಮಾತುಗಳು ಕೇಳಿದ್ದೀನಿ, ನನ್ನ ಫ್ರೆಂಡ್ಸ್ ಹೇಳಿದ್ದಾರೆ, ನನ್ನ ಎಷ್ಟೋ ಜನ ಅವಾಗ ಮಾತಾಡ್ಸೋದು ನಿಲ್ಲಿಸಿದ್ದಾರೆ, ಎಲ್ಲ ಅನುಭವಿಸಿದ್ದೀನಿ ನಾನು. ಅದಕ್ಕಿಂತ ಮುಂಚೆ ಇನ್ನೊಂದಾಗಿತ್ತು ದೊಡ್ಡದು, ಭೀಮಾ ತಿರದ್ದು ಎಪಿಸೋಡು. ಆವಾಗ್ಲೂ ಅಷ್ಟೇ, ಆವಾಗ ಇನ್ನೂ ಸ್ವಲ್ಪ ಬೇರೆ ಥರ ಆಗಿತ್ತು ಅದು. ಬಟ್ ಈ ಅರೆಸ್ಟ್ ಟೈಮಲ್ಲಿ ಪಾಪ ಪೊಲೀಸರು ಕಾದ್ರು ಅವತ್ತು ಒಂದು 3-4 ಗಂಟೆ ಇವ್ರು ಎದ್ದೇಳಿ ಅಂತ. ಎದ್ದು ಅಂದರೆ ಇವರು ಒಂಥರ ಎಂಥ ಮನುಷ್ಯ ಅಂದರೆ, ಏನೇ ಆಗಿರಲಿ ಆ ಒಂದು ಟೈಮಲ್ಲೂ ಸಮ್ಹೌ ಐ ಫೆಲ್ಟ್ ಈ ಮನುಷ್ಯ ಅದರಲ್ಲಿ ಪಾಸಿಟಿವಲ್ಲ ಹುಡುಕ್ಬೋದು ಅಂತ. ಅಂದರೆ ಅದರಿಂದ ಆಚೆ ಎಂಥದ್ದೇ ಆಗಿರಲಿ, ಆ್ಯಸ್ ಲಾಂಗ್ ಆ್ಯಸ್ ಇಟ್ ಈಸ್ ಟ್ರೂ, ಅಂದರೆ ಅವರ ಆ್ಯಕ್ಷನ್ಸು ಇನ್ನೊಬ್ಬರಿಗೆ ಕೇಡು ಬಯಸ್ದೇನೆ ಅಥವಾ ಇನ್ನೊಬ್ಬರಿಗೆ ತೊಂದರೆ ಮಾಡ್ದೇ ಇದ್ದಾಗ ಅದರಿಂದ ಆಚೆ ಬರೋಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ಪಾಸಿಟಿವಿಟಿಯಲ್ಲಿ ಇರ್ತಾಯಿದ್ರು ಅವರು. ಪೊಲೀಸ್ ಸ್ಟೇಷನಲ್ಲೂ ಅಷ್ಟೇ, ಅವರು CCBಲಿ ಇದ್ದಾಗ 3 ದಿನ ಇದರಲ್ಲಿ 3ನೇ ದಿನಕ್ಕೆ ಪೊಲೀಸರಿಗೆ ಸಾಕಾಗೋಯ್ತು. ಅಪ್ಪ, ಈ ಮನುಷ್ಯನ ಹೆಂಗೆ ನಾವು ಸಾಕೋದು, ಇವರಿಂದ ನಮಗೆ ಬಿಡುಗಡೆ ಸಿಕ್ಕರೆ ಸಾಕು ಅಂತ ಆಗಿದ್ರು. ಇಲ್ಲ ಅವಾಗ ಕುಡಿತಾ ಇರಲಿಲ್ಲ ಅಪ್ಪ, ಇಲ್ಲ ಅವಾಗ ಕುಡಿತಾ ಇರಲಿಲ್ಲ. ಸಿಗರೇಟ್ ಸೇದಬೇಕು ಅನ್ನೋದು ಒಂದು ದೊಡ್ಡ ಎಪಿಸೋಡ್ ಆಯ್ತಲ್ಲಿ. ಸಿಗರೇಟ್ ಕೊಡಿ ಅಂತ ಅವ್ರು ಕೊಡಲ್ಲ ಅಂತ ಇವರು ಹೊರಟು ನಿಂತರು, ಅದೆಲ್ಲ ಮಾಡಿದ್ರು. ಆ್ಯಂಡ್
ಆ CCBಗೆ ಎಂಟ್ರ್ ಆದರೆ ಇಡೀ CCB ಹೊಗೆ ಸಾಂಬ್ರಾಣಿ ಆಗ್ದಂಗೆ ಆಗ್ತೈತಲ್ಲಿ. ನೋ ಬಟ್ ಇದನ್ನೆಲ್ಲ ಅನುಭವಿಸಿದ್ರು ಎಲ್ಲ ಆಯ್ತಲ್ಲ, ಅಫ್ಕೋರ್ಸ್ ಅದು ಅವ್ರಿಗೆ ಒಳಗಡೆ ತುಂಬಾ ಇಂಪ್ಯಾಕ್ಟ್ ಮಾಡ್ತದು, ಅವ್ರನ್ನ ತಿಂತ ಹೋಯಿತು. ಬಿಕಾಸ್ ಯಾವಾಗ ಅವರು ಎಲ್ಲ ಅನುಭವಿಸಿದ್ರು ಹಿಂಗೆಲ್ಲ ಆಯ್ತಲ್ಲ, ಹಿ ವಿಡ್ರ್ಯೂ ಹಿಮ್ಸೆಲ್ಫ್ ಫ್ರಮ್ ಪೀಪಲ್, ಫ್ರಮ್ ಕ್ರೌಡ್ಸ್, ಫ್ರಮ್ ಫ್ಯಾಮಿಲಿ. ಒಬ್ಬರೇ ಇರೋಕ್ಕೆ ಶುರು ಮಾಡಿದರು. ಆಫೀಸಲ್ಲೇ ಇರೋರು ತುಂಬ, ಮನೆಗೆ ಯಾವಾಗ ಒಂದು ಸಲ ಬರೋರು, ಮನೆಯಲ್ಲಿ ಎಲ್ಲ ನಮ್ಮ ಮನೆಗೆ ಬಂದರೆ ಯಾವಾಗಲೂ ಮುಂಚಿಂದನೂ ದೊಡ್ಡ ಸಂಭ್ರಮ. ಅವರು ಆ್ಯಕ್ಚುಲಿ ಆಫೀಸಲ್ಲಿ ತುಂಬ ಇರೋರಲ್ಲ ಅವಾಗಿಂದನೂ, ನಮಗೇನು ಹೊಸ್ತಿರ್ತಿರಲಿಲ್ಲ ಅದು. ಆಫೀಸ್ ಸಡನ್ನಾಗಿ ಹೋಗ್ಬಿಟ್ರು ಅಂತ ಯಾವತ್ತೂ ಅನಿಸ್ಲಿಲ್ಲ. ಬಟ್ ಮುಂಚೆ ಎಲ್ಲ ಮನೆಗೆ ಬಂದಾಗ ಅಪ್ಪ ಮನೆಗೆ ಬರ್ತಾರೆ ಅಂದರೆ ನೂರಾರು ವಿಷಯಗಳನ್ನೇ, ಮಾತು, ಹಾಡು, ಸಂಗೀತ, ಒಳ್ಳೊಳ್ಳೆ ಊಟ ತರಿಸೋದು. ಸೊ ಹಾಗೆಲ್ಲ ಇರೋದು. ಆಮೇಲೆ ಈ ಕೊನೆಯಲ್ಲಿ ಒಂದು ಸ್ಟಾರ್ಟ್ ಅಂತ ಒಂದು ಎಂಡ್ ಅನ್ನೋದು ಆಗ್ತಾ ಇರಲಿಲ್ಲ. ಅದು ಮಧ್ಯರಾತ್ರಿಗೆ ಎದ್ದೇಳೋರು, ಒಂದೊಂದು ಸಲ ಮಧ್ಯರಾತ್ರಿಗೆ ಎದ್ದು ಕೂತ್ಕೊಳ್ಳೋರು. ಸೊ ಹಾಗಾಗಿ ಆಗ್ತಾ ತುಂಬ ಅವರು ರಿಯಾಲಿಟಿನ ಡಿಸ್ಕನೆಕ್ಟ್ ಆಗ್ತಾ ಹೋಗೋಕ್ಕೆ ಶುರು ಆದರು. ಬಟ್ ಏನೇ ಆದ್ರೂ ವಾಪಸ್ ಎದ್ದು ಬರ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಯಾವಾಗಲೂ ಇತ್ತು, ಯಾವಾಗ ಎದ್ದು ಬರ್ತಾರೆ ಅಂತ. ಬಟ್ ಐ ಥಿಂಕ್ ಜೊತೆಗೆ ಗುಂಡಾಕಿದ್ದಿಲ್ಲ? ಖಂಡಿತ ಸರ್, ಅಫ್ಕೋರ್ಸ್. ಏನು ಮಾತಾಡ್ತಿದ್ರೆ ಆಗ? ಜಗಳ ಆಡ್ತಿದ್ರೆ? ಖಂಡಿತ ಇಲ್ಲ. ಎದುರುಗಡೆ ಆ ಥರ ಕೂತ್ ಜಗಳ ಆಡಿಲ್ಲ ನಾವು. ಇಲ್ಲ, ನನಗೆ ಐ ಹ್ಯಾವ್ ಫಾಂಡ್ ಮೆಮೊರೀಸ್ ವಿತ್ ಹಿಮ್. ತುಂಬಾನೇ ಎಲ್ಲ ವಿಷಯ ಹೇಳ್ಬಿಡ್ತಾರಲ್ಲ ಸಖತ್. ಅವರು ಎಷ್ಟೆಷ್ಟು ನೂರಾರು ಹಾಡುಗಳು ಕೇಳಿಸಿದ್ದಾರೆ. ನಾನು ನಮ್ಮ ಅಪ್ಪ ಕಬಿನಿಗೆ ಹೋಗಿದ್ದೀವಿ ಇಬ್ಬರೇ. ಅಲ್ಲಿ ಒಂದು 3 ದಿವಸ ಅಲ್ಲಿ ಉಳ್ಕೊಂಡಿದ್ದೀವಿ. ಸಕಲೇಶ್ಪುರಕ್ಕೆ ಹೋದ್ವಿ, ದಾಂಡೇಲಿಗೆ ಹೋಗಿದ್ದೀವಿ. ಆ್ಯಂಡ್ ಅವ್ರ ಜೊತೆ ಜರ್ನಿನೇ ಒಂದು ದೊಡ್ಡ ಒಂಥರ ಭಂಡಾರ ಅದು. ಅದರಲ್ಲಿ ಸಿನಿಮಾ ಬರುತ್ತೆ, ಹಾಡು ಬರುತ್ತೆ, ಲೈಫ್ ಬರುತ್ತೆ. ನನ್ನೂ ಎಲ್ಲ ಕೇಳೋರು ಅವರು. ಮತ್ತು ಐ ವಾಸ್ ಯುವರ್ ಫಸ್ಟ್ ಗರ್ಲ್ ಫ್ರೆಂಡ್, ಅದು ಇದು ಎಲ್ಲ. ಈ ವಾಸ್ ಸಚ್ ಎ ಜೋವಿಯಲ್ ಮ್ಯಾನ್. ಇವನ್ ಎಟ್ ದ ಎಂಡ್ ಆಫ್ ಹಿಸ್ ಲೈಫ್ ಅವರು ಸೆನ್ಸ್ ಆಫ್ ಹ್ಯೂಮರ್ನ ಯಾವತ್ತು ಬಿಟ್ಕೊಟ್ಟವರಲ್ಲ, ಅದರಲ್ಲದೆ ಬದುಕಿದವರೇ ಅಲ್ಲ. ಬೋಧನೆ ಮಾಡದೆ ವಿಷಯಗಳನ್ನ ತಿಳಿಸ್ಕೊಟ್ಟ ನನ್ನ ಗುರು ಅವರು. ಅದು ಟೀಚಿಂಗ್ ಅಂತ ಗೊತ್ತಾಗಿಲ್ಲ. ಯಾವತ್ತೂ ಅನಿಸಿಲ್ಲ. ಅದು ಎಕ್ಸ್ಪೀರಿಯನ್ಸ್ ಶೇರಿಂಗ್ ಅಷ್ಟೇ ಆಗಿದ್ದು ಅದು. ಯಾವತ್ತು ಹಿಂಗೆ ಮಾಡು, ಹಿಂಗೆ ಮಾಡಿದ್ರೆ ಹಿಂಗಾಗತ್ತೆ, ನೋ 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 ನೋ, ಹಿಂಗೆ ಮಾಡಬಹುದು, ಹಿಂಗೆ ಮಾಡಬೇಕು, ಅಥವಾ ಹಿಂಗೆ ಮಾಡು, ನಾನು ಮಾಡ್ತಾ ಇದ್ದೀನಿ ನೋಡು ಅಂತ ತೋರಿಸ್ಕೊಟ್ಟವರು. ದಟ್ ವಾಸ್ ವೆರಿ ಇನ್ಸ್ಪೈರಿಂಗ್. ಆ್ಯಂಡ್ ಈ ಶಾಲೆನೂ ಅಷ್ಟೇ. ಪ್ರಾರ್ಥನಾ ಅಷ್ಟು ದೊಡ್ಡದಾಗಿ ಬೆಳೆದು ನಿಲ್ತು. ನಾನು ಬಂದಷ್ಟರಲ್ಲೇ ಒಂದು 5-6 ಸಾವಿರ ಇದ್ದರು. ಆಮೇಲೆ 7-7.5 ಸಾವಿರ ಆಯಿತು. ಇಷ್ಟೆಲ್ಲ ಆಗ್ತಾಯಿದೆ. ಇದನ್ನೆಲ್ಲ ಒಂದು ಕಡೆ ಸೇರಿಸಿದ್ರೆ ಹೇಗೆ? ಈಗ ಪದ್ಮನಾಭ ನಗರದಲ್ಲಿ ಇದೆ ನಮ್ಮ ಸುತ್ತಮುತ್ತ ಎಲ್ಲ ಬಿಲ್ಡಿಂಗ್ಗಳು. ಒಂದು ಕಡೆ ಸೇರಿಸೋಣ ಅಂತ ಈ ಕೂತಿರೋ ಜಾಗ ತೊಗೊಂಡ್ವಿ. ಆ್ಯಂಡ್ ಅದನ್ನು ನಾನು ಒಂದು ವರ್ಷ ಓಡಾಡಿ ಈ ಒಂದು 2-2.5 ಎಕರೆ ಜಾಗ ತೊಗೊಂಡೆ. ಅದು ತೊಗೊಂಡಿದ್ದೇ ಅವ್ರಿಗೊಂದು ದೊಡ್ಡ ಖುಷಿ. ಅಂದರೆ ಬೆಂಗಳೂರು ಅಂತ ಊರಲ್ಲಿ 2.5 ಜಾಗ ತೊಗೊಂಡಿದ್ಯಲ್ಲೋ, ಏನು ಸಣ್ಣ ಮಾತಾ, ವೆರಿ ಗುಡ್, ವೆರಿ ಪ್ರೌಡ್ ಆಫ್ ಯು ಅಂತೆಲ್ಲ. ಹಂಗೆ ಯೂಸ್ ಟು ಮೋಟಿವೇಟ್ ಮೀ ಸೋ ಮಚ್. ಆ್ಯಂಡ್ ಮತ್ತೆ ಆ ಶಾಲೆನ ಇಲ್ಲಿ ಹಾಕಿದ್ರೆ ಅಲ್ಲಿಂದ ಜನ ಬರೋಕ್ಕೆ ಮಕ್ಳಿಗೆ ಕಷ್ಟ ದೂರ ಆಗತ್ತೆ ಅಂತ ಇಲ್ಲೊಂದು ಹೊಸ ಶಾಲೆ ಮಾಡ್ತೀನಿ ನಾನು ಅಂತ ನನ್ನದೇ ಒಂದು ಯೋಚನೆ, ನಂದು ಲಕ್ಷ್ಮಿ ಎಲ್ಲ ಸೇರಿಕೊಂಡು ಅಪ್ಪಂಗೆ ಈ ಶಾಲೆಯ ಒಂದು ಪ್ರೆಸೆಂಟೇಷನ್ ತೋರಿಸಿದ್ವಿ. ಆ್ಯಂಡ್ ಅವರು ಇದೇ ಜಾಗದಲ್ಲಿ ಇನ್ನೂ ಶುರುವಾಗಿರಲಿಲ್ಲ ಬಿಲ್ಡಿಂಗು. ಆವಾಗ ಇಲ್ಲಿ ಸ್ಕೂಲ್ ಡೇ ಮಾಡುವಂತ ಅವರೇ ಇಲ್ಲ ಜನ ಎಲ್ಲ ಬಂದು ನೋಡ್ತಾರೆ ಈ ಜಾಗನ ಅಂತ ಸ್ಕೂಲ್ ಡೇ ಮಾಡಿಸಿದ್ರು. ಅವಾಗ ನೋಡಿದರು ಈ ಒಂದು ಕಟ್ಟಡನ 3D. ಈ ವಾಸ್ ಬಿಲ್ಡಿಂಗ್ದು ಹೆಂಗೆ ಬರುತ್ತೆ ಅನ್ನೋದು ನೋಡಿದ್ರು. ಅಷ್ಟೇ ನೋಡಿದ್ದು. ಅಷ್ಟು ನೋಡೇನೆ ಅವ್ರಿಗೆ ಅಬ್ಬಬ್ಬಬ್ಬ ನನ್ನನ್ನು ಏನು ಎತ್ತಿ ಆಡಿಸಿಲ್ಲ ಅಷ್ಟೇ ಬಿಟ್ಟರೆ ಯು ವಾಸ್ ಸೋ ಪ್ರೌಡ್ ಆಫ್ ಮೀ, ವೆರಿ ಪ್ರೌಡ್. ನನ್ನ ಮಗ ಕಣೇ ಲಲಿತಾ, ನನ್ನ ಮಗ ಏನೋ ಎಲ್ಲೋಗ್ತಾನೆ, ನನ್ನ ದಾರಿನೇ ಏನೋ ಮುಂದೆ ತೊಗೊಂಡೋಗ್ತಾನೆ ಅಂತ ತುಂಬ ಖುಷಿಯಾಗಿದೆ. ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಅವರು ಫೋರ್ಸ್ ಮಾಡಿ, ನೀನು ಬಿಟ್ಟರೆ ನಿನಗೆ 50 ವರ್ಷ ಆದಮೇಲೆ ಶುರು ಮಾಡ್ತೀಯಾ, ಈಗ ನಾಳೆಯಿಂದ ಕಟ್ಟಕ್ಕೆ ಶುರು ಮಾಡು. ಅವ್ರು ಹಂಗೆ ಏನಾದರೂ ಒಂದು ಮಾಡಬೇಕಾ, ಅದನ್ನು ಮಾಡೋಕ್ಕೆ ಈಗ ದುಡ್ಡಿದೆಯಾ, ಮತ್ತು ಜನ ಇದ್ದಾರಾ,
ಆಮೇಲೆ ಇದಕ್ಕೆ ನನಗೆ ಮುಂದೆ ಏನು ಮಾಡ್ತೀನಿ ಅಯ್ಯೋ ಅವೆಲ್ಲ ಆಗತ್ತೆ. ನೀನು ಫಸ್ಟ್ ಕಾಲಿಡು, ನೀನು ಕಾಲು ಹಿಡ್ದೇನೆ ಹಂಗಾಗತ್ತೆ ಹಿಂಗಾಗತ್ತಾ, ದುಡ್ಡು ಸಿಗತ್ತಾ, ಇನ್ನೊಂದು ಜೊತೆಗೆ ಬರ್ತಾರ, ಪ್ರಿನ್ಸಿಪಲ್ ಸಿಗ್ತಾರ, ಯೋಚನೆ ಮಾಡಿದ್ರೆ ಮಾಡ್ತಾನೆ ಇರ್ತೀಯ. ಜಸ್ಟ್ ಸ್ಟಾರ್ಟ್ ಇಟ್. ನಾನು ಶುರು ಮಾಡಿಸಿದ ತಕ್ಷಣ ಕೋವಿಡ್ ಶುರು ಆಯಿತು. ಕೋವಿಡ್ ಶುರು ಆದಮೇಲೆ ಅವರಿಗೆ ಐ ಥಿಂಕ್ ಈ ಬಿಕೇಮ್ ವೆರಿ ಬೋರ್ಡ್ ಆಫ್ ಲೈಫ್. ನಾವೆಲ್ಲ ಆಫೀಸಲ್ಲೇ ಇರೋರ ಮೋಸ್ಟ್ಲಿ ನಾವು ಮಾಸ್ಕ್ ಹಾಕ್ಕೊಂಡು ಹೋಗ್ತಾ ಇದ್ವಾ. ತೆಗಿ, ಅದೇನು ಒಳ್ಳೆ, ಅದು ಯಾವ ಥರ ಕಾಣಿಸುತ್ತೆ ಗೊತ್ತಾ ನಿಂಗೆ? ಅಪ್ಪ ನೀವು ಹಾಕೊಳ್ಳಿ ಅಪ್ಪ. ತೂ ಲಿಟ್ರಲಿ ನನ್ನ ಅದು 2 ಪೀಸ್ ಮಾಡಿದ್ರೆ 1 ಪೀಸ್ ನಿನ್ಗೆ ಹಾಕ್ದಂಗಿದೆ. ಅದು ಬಿಚ್ಚಾಕದನ್ನ ನಂಗೆ ನಿಂಗೆಲ್ಲ ಕೋವಿಡ್ ಬರುತ್ತೇನೋ ಬಿಚಾಕ್ ಅಂತ ಅನ್ನೋರು. ಆಮೇಲೆ ಯಾರೋ ಸರ್ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಮೆಸೇಜ್ ಮಾಡಿದ್ರೆ ಅವ್ರನ್ನ ಬನ್ನಿ ಅಂತ ಕರೆದ್ಬಿಡೋರು. ಅವನು ಯಾವುದೋ ಊರಿಂದ ಬಂದಿರೋರು. ಅಪ್ಪ ಬೇಡಪ್ಪ ಸುಮ್ಮನಿರಿಯಪ್ಪ ಅಂದರೆ ಇದೆಲ್ಲ ಸುಳ್ಳು ಕಣೋ, ಕೋವಿಡ್ ಗಿವಿಡ್ ನನಗೂ ನಿನ್ಗೆ ಯಾಕೋ ಬರಬೇಕು, ಅವೆಲ್ಲ ಬರಲ್ಲ ನಮಗೆ ಸುಮ್ಮನಿರು. ಬಟ್ ಹಿ ಗಾಟ್ ವೆರಿ ಬೋರ್ಡ್. ಯಾರು ಸಿಗ್ತಾ ಇಲ್ಲ, ಎಲ್ಲ ಹಿಂಗೆ ಬದುಕ್ತಾ ಇದ್ದಾರೆ. ಆ್ಯಂಡ್ ಕೆಲವೊಂದು ಐ ಥಿಂಕ್ SPB ಅವ್ರು ಹೋಗಿದ್ದು ಅವ್ರಿಗೆ ತುಂಬ ನೋವಾಯಿತು ಮನಸ್ಸಿಗೆ. ಇನ್ನೊಂದಿಬ್ಬರು ಹಿಸ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಪಾಸ್ಡ್ ಅವೇ. ಸೊ ಅದೆಲ್ಲ ಅವ್ರಿಗೊಂದು ಸ್ವಲ್ಪ ಇನ್ನೇನಿದೆ, ಈಗ ಮಗ ಇದ್ದಾನೆ, ಮಗ ಶಾಲೆ ನಡೆಸ್ಕೊಂಡು ಹೋಗ್ತಾನೆ, ಹೆಣ್ಮಕ್ಳು ಮದುವೆ ಆಗಿ ಅವ್ರ ಮಕ್ಕಳು ಆಗಲೇ ಸೆಟ್ಲ್ ಆಗ್ತಾಯಿದ್ದಾರೆ, ಇನ್ನೇನಿದೆ ಅನ್ನೋ ಯೋಚನೆಗೆ ಹೋಗ್ಬಿಟ್ರು ಅಂತ ನನಗೆ ಯಾಕೋ ಅನಿಸುತ್ತೆ.